ಸಿರಗುಪ್ಪ ನಗರದ ಸಿಡಿಪಿಒ ಸಭಾಂಗಣದಲ್ಲಿ ತಾಲೂಕಾಡಳಿತ, ತಾಲೂಕಾ ಪಂಚಾಯಿತಿ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಧರ್ತಿ ಅಭಾ ಜನಜಾತಿಯ ಗ್ರಾಮ ಉತ್ಕರ್ಷ ಕಾರ್ಯಕ್ರಮ ನಿಮಿತ್ತ ಆದಿ ಕರ್ಮಯೋಗಿ ಅಭಿಯಾನದ ಅಡಿ ಗ್ರಾಮ ಮಟ್ಟದ ಮಾಸ್ಟರ್ ತರಬೇತಿ ಕಾರ್ಯಗ್ರಾಹಕ್ಕೆ ತಾಲೂಕಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ರಾಘವೇಂದ್ರ ವರ್ಮಾ ಚಾಲನೆ ನೀಡಿದರು. ನಂತರ ಮಾತನಾಡಿದ ನಮ್ಮ ಬಳ್ಳಾರಿ ಜಿಲ್ಲೆಯ 50%ಕ್ಕೂ ಅಧಿಕ ಪರಿಶಿಷ್ಟ ಪಂಗಡ ಜನಾಂಗ ವಾಸವಿರುವ ಒಟ್ಟು 59 ಗ್ರಾಮಗಳು ಆದಿ ಕರ್ಮಯೋಗಿ ಅಭಿಯಾನದಡಿ ಸಮಗ್ರ ಗ್ರಾಮ ಉತ್ಕರ್ಷ ಯೋಜನೆಯಲ್ಲಿ ಆಯ್ಕೆಯಾಗಿದ್ದು, ತಾಲೂಕಿನಿಂದ ಶಾಲಿಕನೂರು, ಕರ್ಚಿಗನೂರು, ಅಕ್ಕತಂಗೇರಹಾಳ್, ಮಿಟ್ಟೆಸೊಗೂರು, ಹಳ್ಳೆಕೋಟೆ ಸೇರಿ 5 ಗ್ರಾಮಗಳು ರಾಷ್ಟ್ರೀಯ ಮಟ್ಟದಿಂದ ಆಯ್ಕೆಯಾಗಿರುತ್ತವೆ. ರಾಷ್ಟ್ರ, ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ತರಬೇತಿ ನೀಡುತ್ತಾರೆ. ಈಗ ನಾವು ನಿಮಗೆ ಗ್ರಾಮ ಮಟ್ಟದ ಮಾಸ್ಟರ್ ಟ್ರೈನಿಂಗ್ ತರಬೇತಿ ನೀಡಿ 5 ಗ್ರಾಮಗಳ ಅಭಿವೃದ್ಧಿ ಮಟ್ಟದ ರೂಪರೇಷೆಗಳು ಹಾಗೂ ಪರಿಶಿಷ್ಟ ವರ್ಗಗಳ ಜನಾಂಗಕ್ಕೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಗ್ರಾಮ ಮಟ್ಟದಲ್ಲಿ ಸರ್ವೆ ನಡೆಸಿ ಆಯಾ ಗ್ರಾಮ ಪಂಚಾಯಿತಿಗಳೊಂದಿಗೂ ದೊರೆಯಬೇಕಾದ ಸೌಲಭ್ಯಗಳು ವರದಿಯನ್ನು ನೀಡಬೇಕು. ಉದ್ದೇಶವಿಷ್ಟೇ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳಾದ ಆರೋಗ್ಯ, ಕುಡಿಯುವ ನೀರು, ರಸ್ತೆ, ಶಿಕ್ಷಣ ಸೇರಿದಂತೆ ವಿದ್ಯುತ್ ಇನ್ನಿತರ ಸಮಸ್ಯೆಗಳ ವರದಿ ತಯಾರಿಸಿ ನಮಗೆ ವರದಿ ನೀಡಿ ಆ ಗ್ರಾಮಗಳ ಶ್ರೇಯೋಭಿವೃದ್ಧಿಗೆ ಸಹಕರಿಸಬೇಕೆಂದು ತಿಳಿಸಿದರು. ಇನ್ನು ತಾಲೂಕಿನಿಂದ ತರಬೇತಿ ನೀಡಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕ್ಕೆ ಹೇಮಾವತಿ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಬಸವರಾಜ್, ಸಮನ್ವಯ ಶಿಕ್ಷಣ ಸಂಯೋಜನಾಧಿಕಾರಿ ಡಾಕ್ಟರ್ ವೀರೇಶ್, ಹಿರಿಯ ಆರೋಗ್ಯ ನಿರೀಕ್ಷಕ ಮಹಮ್ಮದ್ ಕಾಸಿಂ ಅವರಿಂದ 2 ದಿನಗಳ ಕಾಲ ತರಬೇತಿ ನೀಡಲಾಗುವುದು. ಆದ್ದರಿಂದ ಗ್ರಾಮ ಲೆಕ್ಕಾಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಸಮಗ್ರ ಗ್ರಾಮದ ಅಭಿವೃದ್ಧಿಗೆ ಅನುಕೂಲವಾಗುವ ತರಬೇತಿ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಇದೇ ವೇಳೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳು, ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾವು ಕೆಲಸಕ್ಕೆ ತೊಡಗುತ್ತಾ ಇದ್ದೀವಿ. ಆದ್ಮೇಲೆ ಇಲ್ಲಿ ಒಂದು ಅಪರಿಮಿತವಾದಂತಹ ಒಂದು ಉತ್ತಮವಾದಂತಹ ಒಂದು ಉತ್ಕರ್ಷ ಅಭಿಯಾನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡು ಪರಿಶಿಷ್ಟ ಪಂಗಡಗಳ ಒಂದು ಶ್ರೇಯೋಭಿವೃದ್ಧಿಗಾಗಿ, ಅಲಕ್ಷಿತ ಸಮಾಜ ಇದೊಂದು ಅಲಕ್ಷಿತ ಸಮಾಜದ ಒಂದು ಶ್ರೇಯೋಭಿವೃದ್ಧಿಗಾಗಿ ನೀವೆಲ್ಲರೂ ನೋಡಿ, ನಾವೆಲ್ಲರೂ ಏನು ಇದ್ದೀವೆಂದ್ರೆ ಒಂದು ಹಾರದ ಮಣಿಗಳು ನಮ್ಮನ್ನ ಸರ್ಕಾರಿ ನೌಕರರು ಅಂತಂತ ಹೇಳಿ ಒಂದು ದಾರ ಇದೆಯಲ್ಲ, ಅದು ಪೂರ್ಣಿಸಿಟ್ಟಿದೆಯಲ್ಲ, ಅವಾಗ ಮಾತ್ರ ನಾವು ಸುಂದರವಾದಂತಹ ಹಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಒಬ್ಬರಿಗೊಬ್ಬರ ಸಹಕಾರ ಇದ್ದಾಗ ಮಾತ್ರ ಯಾವುದೇ ಕೆಲಸವನ್ನ ಸುಲಭವಾಗಿ ಮಾಡಬಹುದು. ಒಂದು ದೊಡ್ಡದಾದಂತಹ ಕಲ್ಲನ್ನ ಸಹಕಾರದೊಂದಿಗೆ ಸುಲಭವಾಗಿ ಎತ್ತಬಹುದು. ಆದ್ರೆ ಒಬ್ಬರೇ ಮಾಡ್ಲಿಕ್ಕೆ ಬಹಳ ಕಠಿಣ ಆಗ್ತೈತಲ್ಲ. ಹಾಗಾದ್ರೆ ನಾನು ಸಾರ್ ಹೇಳಿದ್ರಲ್ಲ, ನಾವೆಲ್ಲರೂ ಸಹಯೋಗದೊಂದಿಗೆ ಅವರ ಒಂದು ಪರಿಶಿಷ್ಟ ಪಂಗಡಗಳ ಒಂದು ಶ್ರೇಯೋಭಿವೃದ್ಧಿಗಾಗಿ ನಾವು ಕೆಲಸಕ್ಕಾಗಿ ಕೆಲವು ರೂಪರೇಷೆಗಳನ್ನ ಹಾಕೊಳ್ಬೇಕಾಗ್ತದೆ, ಕ್ರಿಯಾ ಯೋಜನೆಗಳನ್ನ ಹಾಕೊಳ್ಬೇಕಾಗ್ತದೆ. 17 ಇಲಾಖೆಗಳಿದೆ ಮತ್ತು 25 ಕಾರ್ಯಕ್ರಮಗಳಿದೆ. ಆಯಾ ಇಲಾಖೆಯವರು ತಮ್ಮ ಇಲಾಖೆ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿ ನಾವು ಇದನ್ನ ಜಾರಿಗೊಳಿಸಬೇಕಾಗಿದೆ. ಇದು ಸ್ಟಾರ್ಟ್ ಆಗಬೇಕಾಗಿದೆ ಗ್ರಾಮ ಮಟ್ಟದಿಂದ. ಆದ್ರಿಂದ ನಿಮ್ಗೆಲ್ಲ ಸೇರಿಸ್ಬಿಟ್ಟು ನಾವು ತರಬೇತಿ ಕೊಡ್ತಾ ಇದ್ದೀವಿ 2 ದಿನದಲ್ಲಿ. ಇದೊಂಥರ ಅಂದ್ರೆ ನಾವೇನೋ ತೋರಿಸೋದು, ನೀವು ನೋಟ್ ಮಾಡ್ಕೊಂಡು ಹೋಗೋದು ಆ ತರ ಇರಲ್ಲ. ನಾವು ಆದಿ ಕರ್ಮಯೋಗಿಗಳಾಗಿ ರೆಡಿ ಆಗ್ಬೇಕು, ಆ ತರ ಕಾರ್ಯಕ್ರಮ ಇದೆ ಇದು. ಈ ಕಾರ್ಯಕ್ರಮದ ತರಬೇತಿನೇ ಬೇರೆಲ್ಲ ತರಬೇತಿಗಳಲ್ಲಿ ನಾವು ಏನೋ ತೋರಿಸ್ತೀವಿ, PPT ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಹೋಗ್ತೀವಿ, ಅದೇ ಪ್ರಕಾರ ಮಾಡ್ತೀವಿ. ಆ ತರ ಅಲ್ಲ, ನೀವೇ ಸ್ವಯಂ ಆಗಿ ಆದಿ ಕರ್ಮಯೋಗಿಯಾಗಿ ರೆಡಿ ಆಗ್ಬೇಕು. ರೆಡಿಯಾಗಿ ನಮ್ಮ ಪರಿಶಿಷ್ಟ ಪಂಗಡ ಜನರ ಸಮಗ್ರ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕಾಗಿದೆ. ಅದನ್ನ ನಾವು 5 ಜನ ಇದೀವಿ ಮಾಸ್ಟರ್ ಟ್ರೈನರ್ಸ್. ನಿಮಗೆ ಎಲ್ಲ ತರಬೇತಿಯನ್ನು ಕೊಡ್ತೀವಿ. ನೀವೆಲ್ಲರೂ ತರಬೇತಿಯನ್ನು ಪಡೆದುಕೊಂಡು ಮತ್ತೆ ನಮಗೆ ವಿಲೇಜ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನು ರೆಡಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯ ಇವರು ಪ್ರಾದೇಶಿಕ ಪ್ರಾಸೆಸ್ ಲ್ಯಾಬ್ ಅಂತ ಹೇಳಿ ಅದನ್ನು ಮಾಡಿದ್ದಾರೆ, ತರಬೇತಿ ಕೊಟ್ಟಿದ್ದಾರೆ. ಆಮೇಲೆ ಸ್ಟೇಟ್ ಲೆವೆಲ್ ಪ್ರಾಸೆಸ್ ಲ್ಯಾಬ್ ಅಂತ ಮಾಡಿದ್ದಾರೆ, ಅಲ್ಲಿ ಕೂಡ ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನಿಂಗ್ ತರಬೇತಿ ಕೊಟ್ಟಿದ್ದಾರೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಮಾಸ್ಟರ್ ಟ್ರೈನಿಂಗ್ ಅಂತ ಹೇಳಿ ಅವ್ರಿಗೂ
ತರಬೇತಿ ಕೊಟ್ಟಿದ್ದಾರೆ. ಈಗ ನಮಗೆ ತಾಲೂಕಾ ಲೆವೆಲ್ ಮಾಸ್ಟರ್ ಟೆನ್ನಿಸ್ ಅಂತೇಳಿ ನಮಗೆಲ್ಲ ತರಬೇತಿ ಕೊಟ್ಟು ಕಳಿಸಿದ್ದಾರೆ. ಈಗ ನಾವು ನಿಮ್ಗೆ ತರಬೇತಿ ಕೊಡ್ತಾ ಇದ್ದೀವಿ. ನೀವೆಲ್ಲ ಗ್ರಾಮ ಮಟ್ಟದ ಮಾಸ್ಟರ್ ಟೆನ್ನಿಸ್, ವಿಲೇಜ್ ಲೆವೆಲ್ ಮಾಸ್ಟರ್ ಟೆನ್ನಿಸ್ ಅಂತೇಳಿ VMTs ಅಂತೇಳಿ ನಿಮಗೆ ನಾವು ತರಬೇತಿ ಕೊಡ್ತಾ ಇದ್ದೀವಿ. ನೀವು ಹೋಗ್ಬಿಟ್ಟು ಆ ಗ್ರಾಮದ ಅಭಿವೃದ್ಧಿಗೆ ಏನೇನು ಬೇಕಂತೇಳಿ ನೀವೇ ಒಂದು ಗ್ರಾಮ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮವನ್ನು ನೀವೇ ರೂಪಿಸ್ಕೊಡ್ಬೇಕಾಗುತ್ತೆ. ಅಂದರೆ ಅಲ್ಲಿರುವಂತಹ ಗ್ರಾಮದ PDO ಇರ್ಬೋದು, ಆಮೇಲೆ CDPO ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಆಮೇಲೆ ಶಿಕ್ಷಕರು, ಆಮೇಲೆ ಪರಿಶಿಷ್ಟ ಪಂಗಡದ ವಿಲೇಜ್ ಅಕೌಂಟೆಂಟ್ ಇದ್ದಾರೆ, ಆಮೇಲೆ ಪರಿಶಿಷ್ಟ ಪಂಗಡದ ನಾಯಕರು, ವಾಲಂಟಿಯರ್ಸ್ ಬರ್ತಾರೆ, ಆಮೇಲೆ ಇನ್ನೊಂದು NGO ಬರುತ್ತೆ. ನೀವೆಲ್ಲ ಸೇರಿಕೊಂಡು ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಏನೇನು ಬೇಕಂತೇಳಿ ನೀವೇ ಒಂದು ಮಾಡೆಲ್ ಅನ್ನು ಮಾಡಿಕೊಡ್ಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್ B5 News ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.